ಸರ್ ನಮಸ್ತೆ. ನಮಸ್ಕಾರ ನಟರಾಜ್ ಅವರೇ. ನಮಸ್ತೆ. ನನ್ನ ಹೆಸರು ರಘು ಅಂತ. ಬಿಕೋಡಿಹಳ್ಳಿ ಗ್ರಾಮ ನಮ್ಮದು. ಬೀರಲ್ಲಿ ವಾಸ ಇರೋದು. ಓಕೆ. ಮೊದಲು ಅಡಿಕೆ ಮಾತ್ರ ಇತ್ತು ಇದು. ಸರ್ ನಮ್ಮನ್ನ ಭೇಟಿ ಮಾಡಿ ಕನ್ಸಲ್ಟ್ ಮಾಡಿ ಎಷ್ಟು ತಿಂಗಳಾಯ್ತು? ನಾವು ನಿಮ್ಮನ್ನ ಭೇಟಿ ಮಾಡಿ ಇಲ್ಲಿಗೆ 6 ತಿಂಗಳಾಗಿದೆ. 6 7 ತಿಂಗಳಾಗಿದೆ. ಓಕೆ. ಏನ್ ಪ್ರಾಬ್ಲಮ್ ಇತ್ತು ಅಂತಂತ ನಮ್ಮ ಅಡಿಕೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬೆಳವಣಿಗೆ ಪ್ರಾಬ್ಲಮ್ ಇತ್ತು. ಓಕೆ. ಸ್ವಲ್ಪ ಕುಂಠಿತ ಆಗಿತ್ತು. ಸುಳಿ ತಿಗಣೆನೂ ಇತ್ತು. ಸುಳಿ ತಿಗಣೆ ಇತ್ತು. ಓಕೆ. ಅದೆಲ್ಲ ಕಂಟ್ರೋಲ್ ಆಗಿ. ಓಕೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಅಂತರ್ ಬೆಳೆಯಾಗಿ ಬಾಳೆ ಹಾಕಿದ್ದೀನಿ. ಓಕೆ. ಬಾಳೆ ಹಾಕಿರೋದ್ರಿಂದ ನಮಗೆ ಅಡಿಕೆ ಗಿಡ ಎಲ್ಲ ಇಂಪ್ರೂವ್ ಆಗಿದೆ. ಜಿಗ್ಜಾಗ್ ಅಲ್ಲಿ ಬಾಳೆ ಹಾಕೋದಕ್ಕೆ ಜಿಗ್ಜಾಗಲ್ಲ ಹೇಳಿದ್ರೆ ಆ ತರ ಹಾಕಿದೀವಿ ಈಗ. ಓಕೆ. ಈಗ ಮತ್ತೆ ಕಳೆನಾಶಕ ಕಳೆ ನಿಯಂತ್ರಣಕ್ಕೆ ಕಳೆ ಇದ್ವಿ. ಓಕೆ. ಬೇಡ ಅಂತೇಳಿ ಈಗ ನೀವು ಹೇಳಿರೋದು ಸೆಣಬಾಕ ಕೇಳಿದ್ದೀರಾ. ಓಕೆ. ಈಗ ನೆಕ್ಸ್ಟ್ ಸೆಣಬಾಕ್ತಾ ಇದ್ದೀವಿ. ಓಕೆ. ಸೆಣಬಾಕೋದ್ರಿಂದ ನಮ್ದು ಅಡಿಕೆ ಗಿಡಕ್ಕೆ ಬಾಳೆಗೆ ಎರಡಕ್ಕೂ ಅನುಕೂಲ ಆಗುತ್ತೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಲಾಸ್ಟ್ 6 ತಿಂಗಳಿಂದ ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ದು ಅಂತ. ಸೊ ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಕೆಲವೊಂದು ಫೋಲಿಯರ್ ಅಪ್ಲಿಕೇಶನ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಕೊಟ್ಟೆ ಅಡಿಕೆ ಗಿಡಕ್ಕೆ. ಹೌದು. ಎರಡನೇ ದಿನೊಂದೇನು ಅಂದ್ರೆ ಮಿಶ್ರ ಬೆಳೆಯಾಗಿ ಬಾಳೆ ಹಾಕೋದಕ್ಕೆ ಹೇಳಿದೆ ಅಡಿಕೆನಲ್ಲಿ. ಸೊ ಮತ್ತೆ ಇವಾಗ ನೀವು ಕಳೆನಾಶಕನ ಸಿಂಪರಣೆ ಮಾಡಬೇಕು ಕಳೆ ನಿಯಂತ್ರಣಕ್ಕೆ ಅಂತಂತ ಮಾತಾಡ್ತಾ ಇದ್ರಿ. ಸೊ ಈ ವಿಸಿಟ್ ಅಲ್ಲಿ ನಿಮಗೆ ಕಳೆನಾಶಕನ ಬಳಸೋದ್ರ ಬದಲು ಸೆಣಬಿನ ಬೀಜ ಅಥವಾ ಹಸಿರೆಲೆ ಗೊಬ್ಬರದ ಬೀಜಗಳನ್ನ ಬಳಸಿ ಅಂತಂತ ಹೇಳಿದೆ. ಸೊ ಈ ಎಲ್ಲ ನಿಮಗೆ ಕೆಲವೊಂದು ಮಾಹಿತಿಗಳು ಸೊ ತೋಟದಲ್ಲಿ ಏನ್ ಬದಲಾವಣೆ ಕಂಡಿದೆ? ಫುಲ್ ಚೇಂಜಸ್ ಆಗಿದೆ. ಓಕೆ. ಗಿಡಗಳಲ್ಲಿ ಬೆಳವಣಿಗೆ ಚೇಂಜ್ ಆಗಿದೆ. ಓಕೆ. ನೋಡ್ರಿ, ಇದು 2-3 ಗಿಡ ಒಂಬಳೆ ಹೊಡೆಯಂತದ್ದು ಇದು 12 ಒಂಬಳೆ ಬಂದಿದೆ. 12 ಒಂಬಳೆ ಬಂದಿದೆ. ಓಕೆ. ಯಾರು ಇದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅದು. ಓಕೆ. ಈ ತರ ಗಿಡಗಳು ಇಂಪ್ರೂವ್ ಆಗಿದಾವೆ. ತುಂಬಾ ಖುಷಿಯಾಗಿದೆ ನೀವು ಬಂದು ಸಲಹೆ ಮಾಡಿದ್ಮೇಲೆ. ಓಕೆ. ಬೆಳವಣಿಗೆ ಚೆನ್ನಾಗಿದೆ. ಓಕೆ. ಕೆಲವೊಂದು ನಾನು ಕಾಫಿ ಗಿಡಗಳನ್ನೂ ಬಾರ್ಡ್ರಲ್ಲಿ ಹಾಕಿ ಅಂತ ಹೇಳಿದೆ. ಸೊ ನಿಮಗೇನು ಪರಾಗಸ್ಪರ್ಶಕ್ಕೆ ಅಡಿಕೆ ಗಿಡದಲ್ಲಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಕಾಫಿ ಗಿಡ ಹೂವಾಗೋ ಸಮಯನೂ ಒಂದೇ ಇರುತ್ತೆ, ಅಡಿಕೆ ಒಂಬಳೆ ಇರ್ತಕ್ಕಂಥ ಸಮಯನೂ ಒಂದೇ ಇರುತ್ತೆ. ಸೊ ಅಡಿಕೆ ನಿಮಗೆ ಕಾಫಿ ಗಿಡಕ್ಕೆ ಬರ್ತಕ್ಕಂಥ ಜೇನುಹುಳುಗಳು ಇಂಡೈರೆಕ್ಟ್ ಆಗಿ ನಿಮಗೆ ಅಡಿಕೆನಲ್ಲಿ ಒಂಬಳೆಗೆ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತೆ. ಸೊ ಈ ರೀತಿ ಅಂದ್ರೆ ನಾವು ಬೆಳೆಗಳ ವೈವಿಧ್ಯತೆನ ಜಾಸ್ತಿ ಮಾಡೋದ್ರಿಂದವ ನಮ್ಮ ಅಡಿಕೆ ಗಿಡಗಳು ಆರೋಗ್ಯವಾಗಿರ್ತವೆ. ಲಾಸ್ಟ್ ಟೈಮ್ ಕೇಳಿದಾಗ ನೀವು ಕಾಫಿ ಗಿಡನ ನಾನು ಹೇಳ್ದಾಗ ಹಾಕೊಂತೀವಿ ಅಂತ ಹೇಳಿದ್ರಿ. ಓಕೆ. ಈಗ ನೀವು ಯಾವಾಗ ಹೇಳ್ತೀರ ಅನ್ನೋದನ್ನ ವೇಟ್ ಮಾಡಿ. ಸೊ ಇವಾಗ ಆಗಸ್ಟ್ ಸುತ್ತಲೂ ಆಗ್ತೀವಿ. ವೆರಿ ಗುಡ್. ಸೊ ಎಲ್ಲೆಲ್ಲಿ ರಸ್ತೆಗಳು ಇರುತ್ತೋ, ಎಲ್ಲೆಲ್ಲಿ ಬಾರ್ಡ್ರುಗಳು ಇರುತ್ತೋ, ಸೊ ಎಲ್ಲಾ ಕಡೆನೂ ಕೂಡ ಸೊ ಕಾಫಿ ಬೆಳೆ ಇರ್ಬೋದು, ವಿವಿಧ ರೀತಿಯ ಹಣ್ಣಿನ ಬೆಳೆಗಳು ಹಾಕೋದ್ರಿಂದ ಸೊ ನಮ್ಮ ತೋಟದಲ್ಲಿರ್ತಕ್ಕಂಥ ವೈವಿಧ್ಯತೆ ಅಂತ ಕರಿತೀವಿ. ಅಂದ್ರೆ ಏನು ಅಂತಂತಂದ್ರೆ ಸೊ ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಜೇನುಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇಂಡೈರೆಕ್ಟ್ ಆಗಿ ಪಾಲಿನೇಷನ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ನಾವು ಹೇಳೋದಕ್ಕೆ ಇಷ್ಟಪಡೋದು, ಸೊ ಎಲ್ಲಾ ರೈತರುಗಳು ಕೂಡ ಕೆಲವೊಂದ್ಸತಿ ನಾವು ಈ ಕಳೆನಾಶಕ ಬಳಸೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಮತ್ತೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ನ ನಿಮ್ಗೆ ಹೇಳಿದೆ, ಇವಾಗ ಬೇವಿನ ಹಿಂಡಿ ಹಾಕೋದ್ರ ಬಗ್ಗೆ ಹೇಳಿದೆ. ಸೊ ಈ ಎಲ್ಲ ನಿಮಗೆ ಮಾಹಿತಿಗಳು, ಪೋಷಕಾಂಶದ ಮಾಹಿತಿಗಳು ಅಡಿಕೆ ಬೆಳೆನಲ್ಲಿ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ? ಹಾಕಿರೋದ್ರಿಂದ ಅನುಕೂಲ ಆಗಿದೆ ನಮಗೆ. ಓಕೆ. ಅನುಕೂಲ 100% ಆಗಿದೆ. 100% ಆಗಿದೆ. ಈ ಸ್ಟೆಮ್ ಅಲ್ಲಿ ಇರ್ಬೋದು, ಕಾಂಡದಲ್ಲಿ ಡೆವಲಪ್ಮೆಂಟ್ ಇರ್ಬೋದು, ಈ ಗರಿನಲ್ಲಿ ಡೆವಲಪ್ಮೆಂಟ್ ಯಾವ ರೀತಿ ಚೇಂಜಸ್ ಆಗಿದೆ? ಫುಲ್ ಚೇಂಜಸ್ ಆಗಿದೆ. ತಿಗಣೆ ಇದ್ದು, ಕೆಂಪು ತಿಗಣೆ ಇದ್ದಿದ್ದು ಹೋಗಿದೆ. ಓಕೆ. ಎಲೆಗಳು ಹೆಲ್ತಿ ಆಗಿರ್ಲಿಲ್ಲ, ಕುಂಟು ತರ ಇತ್ತು. ಈಗ ಎಲ್ಲ ಎಲೆಗಳು ಹಸಿರಾಗಿ. ಲೆಂತ್ ಹೆಂಗಿದೆ ಸರ್? ಮುಂಚೆ ಸಿಂಪರಣೆ ಮಾಡೋದಕ್ಕಿಂತ ಮುಂಚೆ ಇದ್ದಿದ್ದ ಎಲೆಗಳು ಉದ್ದ ಇದೆ. ಉದ್ದ ಇದೆ. ಮೊದಲು ಉದ್ದ ಇರ್ಲಿಲ್ಲ. ಓಕೆ. ಕುಳ್ಳುಕ್ಕಿರೋದು. ಓಕೆ. ಈಗ ಉದ್ದ ಇದೆ. ಓಕೆ. ಓವರ್ ಆಲ್ ಇದು ಸಮಗ್ರ ಬೇಸಾಯ ಪದ್ಧತಿ ಅಂದೆ. ಈ ಕಳೆ ನಿಯಂತ್ರಣದ ಬಗ್ಗೆ, ಮಾಯಿಶ್ಚರ್ ಕನ್ಸರ್ವೇಷನ್ ಬಗ್ಗೆ, ಮಿಶ್ರ ಬೆಳೆ ಬಗ್ಗೆ, ಸೊ ಇದೆಲ್ಲ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ಕೊಟ್ಟಿರೋ ಮಾಹಿತಿ ನಿಮಗೆ ಅನುಕೂಲ ಆಗಿದೆ. ಓಕೆ. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ಬನ್ನಿ ಒಂದು ಫೋಟೋ ತೆಗಿತೀನಿ.